ಇನ್ನು ಜೆಡಿಎಸ್ ಬೆಳ್ಳಿ ಹಬ್ಬ ಸಮಾವೇಶದಲ್ಲಿ ಜೆಡಿಎಸ್ ವರಿಷ್ಠ ದೇವೇಗೌಡರು ಕೂಡ ಮಾತನಾಡಿದ್ದಾರೆ. ಗ್ರಾಮ ವಾಸ್ತವ್ಯ ಅನುಷ್ಠಾನಕ್ಕೆ ತಂದ ಕೀರ್ತಿ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಸಲ್ಲತ್ತೆ. ಆತ್ಮಹತ್ಯೆ ಮಾಡಿಕೊಂಡ ರೈತರ ಸಂಕಷ್ಟಕ್ಕೆ ಆರ್ಥಿಕವಾಗಿ ನೆರವಾದ್ರು ಅಂತ ಹೇಳಿದ್ದಾರೆ. ನಮ್ಮ ಪಕ್ಷದ 25ನೇ ವರ್ಷದ ಬೆಳ್ಳಿ ಹಬ್ಬದ ಈ ಆಚರಣೆಯ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿರತಕ್ಕಂಥ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು, ಕಾರ್ಯಕರ್ತರುಗಳು, ನಮ್ಮ ತಾಯಂದಿರು ಈ ಸಭೆಗೆ ಶೋಭೆಯನ್ನು ತಂದುಕೊಟ್ಟಿದ್ದಾರೆ. ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಕುಮಾರಸ್ವಾಮಿಯವರು ಈಗ ಕೇಂದ್ರದ ಮಂತ್ರಿಗಳಾಗಿ ಏನು ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರು ಹಿಂದೆ ಮಾಡಿದಂಥ ಹಲವು ನಿರ್ಣಯಗಳನ್ನು ನಾನು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೇನೆ. ಬಹುಶಃ ಇಡೀ ರಾಷ್ಟ್ರದಲ್ಲಿ ಗ್ರಾಮ ವಾಸ್ತವ್ಯ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಯಾರಾದರೂ ಅನುಷ್ಠಾನಕ್ಕೆ ತಂದಿದ್ದರೆ ಅದು ಶ್ರೀಮಾನ್ ಕುಮಾರಸ್ವಾಮಿಯವರು ಅನ್ನೋದನ್ನು ಮನಸ್ಕೊಳ್ಬೇಕಾಗುತ್ತೆ. ಬರೀ ಗ್ರಾಮ ವಾಸ್ತವ್ಯ ಮಾಡಿದ್ದಷ್ಟೇ ಅಲ್ಲ, ಅಂದು ರೈತರು ಸಂಕಷ್ಟದಲ್ಲಿ ಸಿಕ್ಕಿ ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥ ಒಂದು ಕೆಟ್ಟ ಸನ್ನಿವೇಶವನ್ನು ಗಮನಿಸಿ ಇಡೀ ರಾಜ್ಯದಲ್ಲಿ ಆತ್ಮಹತ್ಯಕ್ಕೆ ತುತ್ತಾಗಿರುವ ಎಲ್ಲ ಕುಟುಂಬಗಳಿಗೆ ಆರ್ಥಿಕ ನೆರವನ್ನು ಕೊಡುವ ಒಂದು ಅತ್ಯಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದರು. ಆಗ ರಾಜ್ಯದಲ್ಲಿ ದುರಂತ ಏನೆಂದರೆ, ಅವರು ಯಾವುದೇ ರೈತ ಆತ್ಮಹತ್ಯೆ ಮಾಡಿಕೊಂಡವರಿಗೆ ಮುಖ್ಯಮಂತ್ರಿ ಆಗಿದ್ದು ಯಾವುದೇ ಆರ್ಥಿಕ ನೆರವನ್ನು ಕೊಡತಕ್ಕಂಥ ನಿರ್ಣಯ ಮಾಡಲಿಲ್ಲ. ಆ ಸಂದರ್ಭದಲ್ಲಿ ನನಗೆ ಜ್ಞಾಪಕ ಇರೋ ಪ್ರಕಾರ ಎಸ್.ಎಂ. ಕೃಷ್ಣ ಅವರು ಮಂಡ್ಯದಲ್ಲಿ ಮಾತ್ರ ಒಂದು 15 ಕುಟುಂಬಗಳಿಗೆ ಆತ್ಮಹತ್ಯೆ ಮಾಡಿಕೊಂಡವರಿಗೆ ಆರ್ಥಿಕ ನೆರವನ್ನು ಕೊಟ್ಟು, ಇದಾದರೂ ಒಂದು ಮುಖ್ಯಮಂತ್ರಿಗಳು ಇವತ್ತೇನು ಮುಖ್ಯಮಂತ್ರಿಗಳಾಗಿ ಸಾಮಾಜಿಕ ನ್ಯಾಯ, ನಾನು ಬಡವರ ಪರವಾಗಿದ್ದೇನೆ, ಹಿಂದುಳಿದವರ ಪರವಾಗಿದ್ದೇನೆ, ನಾನು ಇವತ್ತು ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ನಾನೇನು ಕೆಲಸ ಮಾಡ್ತಾ ಇದ್ದೇನೆ, ನನಗೆ ಯಾವುದೇ ಸ್ವಾರ್ಥ ಇಲ್ಲ ಅಂತ ಹೇಳ್ತಾರೆ. ಆದರೆ ವಾಸ್ತವ್ಯವಾಗಿ ಅವರು ನಡೆದು ಬಂದಂಥ ದಾರಿ ನಾನು ಟೀಕೆ ಮಾಡಲ್ಲ, ಅದರ ಅವಶ್ಯಕತೆ ಇಲ್ಲ. ಯಾವ ಕುಮಾರಸ್ವಾಮಿಯವರು ಬಹುಶಃ ಧಾರವಾಡದಲ್ಲಿ ಅಂತ ಕಾಣುತ್ತೆ, ಆ ಭಾಗದ ಆತ್ಮಹತ್ಯೆ ಮಾಡ್ಕೊಂಡಿದ್ದಂಥ ಎಲ್ಲ ಕುಟುಂಬಗಳನ್ನು ಸೇರಿಸಿ ಅವರೆಲ್ಲರಿಗೆ ಆರ್ಥಿಕ ನೆರವನ್ನು ಕೊಟ್ಟು, ಇದಾದರೂ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ಅವರ ಮನಸ್ಸು ಆ ನೋವಿಗೆ ತುತ್ತಾದಂಥ ಬಡ ಕುಟುಂಬಗಳ ಬಗ್ಗೆ ಗಮನ ಹರಿಸ್ತಿಲ್ಲ. ನಾನು ಆರೋಪ ಮಾಡ್ತಾ ಇಲ್ಲ, ವಾಸ್ತವಾಂಶವನ್ನು ನಿಮ್ಮೆಲ್ಲರ ಗಮನಕ್ಕೆ ತರ್ತಾ ಇದ್ದೇನೆ. ಬಹುಶಃ ಈ ಬೆಳ್ಳಿ ಹಬ್ಬದ ಒಂದು ಆಚರಣೆಯ ಸಂದರ್ಭದಲ್ಲಿ ಈಗೇನು ದತ್ತ ಅವರು ಮಾತನಾಡಿದರು, ನಾವು ಮುಂದೆ ಏನು ನಗರಸಭೆಗಳಿಗೆ ಚುನಾವಣೆ, ಜಿಲ್ಲಾ ಪಂಚಾಯಿತಿಯ ಚುನಾವಣೆ, ಈ ಎಲ್ಲ ಚುನಾವಣೆಗೆ ಈಗಾಗಲೇ ಕೋರ್ಟಿನ ಆದೇಶದ ಪ್ರಕಾರ ಚುನಾವಣೆ ನಡೆಸ್ತಕ್ಕಂತಹದಕ್ಕೆ ಸರ್ಕಾರ ಅನಿವಾರ್ಯವಾಗಿ ಒಪ್ಕೊಂಡಿದೆ. ಈಗ ಬೆಂಗಳೂರು 5 ಭಾಗ ಮಾಡಿ ಅದಕ್ಕೆ 5 ಜನ ಮುಖಂಡಗಳನ್ನು ನೇಮಕ ಮಾಡಿದ್ದಾರೆ ಕುಮಾರಸ್ವಾಮಿಯವರು. ಅದರ ಮೇಲುಸ್ತುವಾರಿಗೆ ರಮೇಶ್ ಗೌಡರು ಅಧ್ಯಕ್ಷರಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಮಹಿಳೆಯರ ಮೀಸಲಾತಿ ಈಗಾಗಲೇ ದತ್ತ ಅವರು ಪ್ರಸ್ತಾಪ ಮಾಡಿದ್ದಾರೆ. ಲೀಲಾವತಿ ಆರ್ ಪ್ರಸಾದ್ ಅವರು, ನಾನು ಮುಖ್ಯಮಂತ್ರಿ, ಇಡೀ ಹಿಂದೂಸ್ತಾನದಲ್ಲಿ ಹೆಣ್ಣು ಮಕ್ಕಳಿಗೆ ಮೀಸಲಾತಿಯನ್ನು ಕೊಟ್ಟಂಥ ಒಂದು ಯಾವುದಾದ್ರೂ ಸರ್ಕಾರ ಇದ್ದರೆ ಅದು ಕರ್ನಾಟಕ ಸರ್ಕಾರ. ಲೀಲಾವತಿ ಆರ್ ಪ್ರಸಾದ್ ಅವರು ಅವತ್ತು ಮಂತ್ರಿಯಾಗಿ ಅವರ ನೇತೃತ್ವದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡಗಳಿಗೆ ಮುಂಬರ್ತಕ್ಕಂಥ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಿಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ಹೆಣ್ಣು ಮಕ್ಕಳಿಗೆ ಮೀಸಲಾತಿಯನ್ನು ಕೊಡ್ತಕ್ಕಂಥದ್ದಕ್ಕೆ ನೀವು ನಿಮ್ಮ ಪಕ್ಷದ
ಪ್ರಣಾಳಿಕೆಯಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಹೇಳಿ ದೆಹಲಿಗೆ ಹೋಗಿ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡಗಳನ್ನು ಭೇಟಿ ಮಾಡಿ ಅವರೇನು ಪ್ರಯತ್ನ ಮಾಡಿದರೋ ಅದರ ಫಲವಾಗಿ ಇಡೀ ರಾಷ್ಟ್ರದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳ ಪ್ರಣಾಳಿಕೆಯಲ್ಲಿ 96ರ ಪ್ರಣಾಳಿಕೆಯಲ್ಲಿ 95-96 ಅದನ್ನು ಅಳವಡಿಸ್ಕೊಂಡ್ರು. ವಾಜಪೇಯಿ ಅವರು 13 ದಿನ ಮುಖ್ಯಮಂತ್ರಿ, ಅದಾದಮೇಲೆ 13 ಪಕ್ಷಗಳ ಒಕ್ಕೂಟ ಅದರ ಮುಖ್ಯಸ್ಥನಾಗಿ ನಾನು ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.